ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಈಗ ಒಂದು ಬಿಸಿಬೇಳೆ ಬಾತ್ ರೆಸಿಪಿ ಥರನೇ ಹೇಗೆ ಮಾಡೋದು ನೋಡೋಣ ಬನ್ನಿ. ರವಾ ಬಿಸಿಬೇಳೆ ಬಾತ್ ಏನೇನು ಬೇಕಾಗಿದೆ ಅಂದರೆ ಬೇನಿಸ್, ಬಿಸಿಬೇಳೆ ಬಾತ್ ಪೌಡರ್, ಕ್ಯಾರೆಟ್, ಬೇಳೆ, ಟೊಮಾಟೊ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ರವೆ. ಬನ್ಸಿ ರವೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಾಗಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಬೇಳೆ ಮತ್ತು ಬನ್ಸಿ ರವೆ ಇದನ್ನು ಎರಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 2 ಟೀ ಸ್ಪೂನು ಎಣ್ಣೆ ಮತ್ತು ಸ್ವಲ್ಪ ರೆಡ್ಡಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು 5 to 10 ಮಿನಿಟ್ಸ್ ಆದರೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪಿಟ್ಟಿಗೆ ಹೇಗೆ ನಾವು ನೀರು ಹಾಕ್ಕೋತೀವಿ ಹಾಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಅದಕ್ಕೆ ಏನೇನು ಬೇಕು ತರಕಾರಿಗಳು ತೊಗೊಂಡಿದ್ವಿ, ದಪ್ಪ ಮೆಣಸಿನ್ಕಾಯಿ, ಟೊಮಾಟೊ, ಈರುಳ್ಳಿ ಮತ್ತು ಬೀನಿಸ್, ಕ್ಯಾರೆಟು ಮತ್ತು ಬಟಾಣಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 2 ವಿಷಿಲ್ ಬರೋ ತನಕ ಬಂದಾದಮೇಲೆ ಸೈಡಲ್ಲಿಟ್ಟು ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ತುಪ್ಪ, 2 ಟೀ ಸ್ಪೂನಷ್ಟು ಸ್ವಲ್ಪ ಎಣ್ಣೆ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ನಿಮ್ಮ ಒಗ್ಗರಣೆಗೆ ಗೋಡಂಬಿ ಆಗಲಿ ಬೇರೆ ಮೆಣಸಿನ್ಕಾಯಿ ಆಗಲಿ ಹಾಕ್ಕೋಬೋದು, ಟೇಸ್ಟ್ ಹಾಗೂ ಬರುತ್ತೆ. ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಟೊಮಾಟೊ ಸಾಕು, ಒಂದು ಅರ್ಧ ಟೊಮಾಟೊ ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಹಿಂಗೆ ಹಾಕೋಣ. ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ಸ್ವಲ್ಪ ನೆನೆಯಕ್ಬಿಟ್ಟು ಅದ್ರ ರಸನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಒಂದು 1 ಟೀ ಸ್ಪೂನ್ ಆಗೋವಷ್ಟು ಉಪ್ಪು, ಅದರಲ್ಲೂ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೋಣ. ಸ್ವಲ್ಪ ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೆಲ್ಲ ಹಾಕಿದ್ರೆ. ನೆಕ್ಸ್ಟು ಒಂದು 2 ಪ್ಯಾಕೆಟ್ ಅಷ್ಟು ಹಾಕ್ಕೊಂಡೆ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕ್ಕೊಳ್ಳಿ ಬಿಸಿಬೇಳೆ ಬಾತ್ ಪೌಡರು. ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಮತ್ತು ತುಂಬ ಮಸಾಲೆ ಗಟ್ಟಿಯಾಗಿರುತ್ತೆ. ಅದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೆಕ್ಸ್ಟು ಆ ಕುಕ್ಕರಲ್ಲಿ ಮಾಡಿದ್ವಲ್ಲ, ಕುಕ್ಕರ್ ತೆಗೆದು ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇದಕ್ಕೆ ಆ ಮಸಾಲೆ ಬಿಸಿಬೇಳೆ ಬಾತ್ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಬಿಸಿ ಸ್ಟವ್ ಸಿಮ್ಮಲ್ಲಿ ಇಟ್ಟು ಬಿಸಿಲೇ ಇರಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಇಷ್ಟೇ ನಮ್ಮ ರವಾ ಬಿಸಿಬೇಳೆ ಬಾತ್ ರೆಸಿಪಿ. ತುಂಬ ಸಿಂಪಲ್ ಆಗಿದೆ. ಇಷ್ಟೇ. ಮತ್ತು ಗಟ್ಟಿ ಆಗ್ದಂಗೆ ನೋಡ್ಕೊಳ್ಳಿ. ಮತ್ತು ತುಂಬ ಗಟ್ಟಿ ಆದರೆ ಬಿಸಿನೀರು ಹಾಕಿ, ತಣ್ಣೀರು ಹಾಕಬೇಡಿ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ರೆಡಿ ಟು ಈಟ್ ನನ್ನ ರೆಸಿಪಿ ರವಾ ಬಿಸಿಬೇಳೆ ಬಾತ್. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.